ವೆಲ್ಕಮ್ ಬ್ಯಾಕ್ ಟು ವಿ ಟಿ ಯು ಪ್ರೆಪ್ ಪಾಯಿಂಟ್. ಈ ವಿಡಿಯೋದಲ್ಲಿ ನಾವು ಫಿಫ್ತ್ ಕ್ವಶನ್ನ ನೋಡೋಣ. ಫೈಂಡ್ ದ ಸಮ್ ಆಫ್ ನಂಬರ್ಸ್ ಇನ್ ಅ ಗಿವನ್ ರೇಂಜ್. ಈಗ ಅವರು ಇನ್ಪುಟ್ಟಲ್ಲಿ ಈ ಥರ ನಂಬರ್ಸನ್ನ ಕೊಟ್ಟಿರ್ತಾರೆ 2 ಮತ್ತು 5. ರೇಂಜ್ ಅಂತಂದರೆ ಅದರದ್ದು ಮಧ್ಯ ಬರುವಂಥ ವ್ಯಾಲ್ಯೂ ಮತ್ತು ಕೊಟ್ಟಿರುವಂಥ ವ್ಯಾಲ್ಯೂ ಎಲ್ಲದನ್ನು ಕೂಡ ಸಮ್ ಮಾಡಿ ಎಷ್ಟು ಬರುತ್ತೆ. ಈಗ 2 ಅಲ್ಲಿ ಬಿಟ್ಟಿರೋ ನಂಬರ್ಸ್ ಯಾವುದಿದೆ 3 ಆ್ಯಂಡ್ 4. ವಿ ಹ್ಯಾವ್ ಟು ಸಮ್ ದೋಸ್ ನಂಬರ್ಸ್ ಲೈಕ್ 2 + 3 + 4 + 5. ವಿ ಗೆಟ್ ದ ಔಟ್ಪುಟ್ ಆಸ್ 14. ಸೊ ಇದನ್ನು ನಾವು 2 ಮೆಥಡಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೋದು. First method is by using the for loop and second method is by using the formula. In first method ನಾವು ನಂಬರ್ 1 ಮತ್ತು ನಂಬರ್ 2 ಅನ್ನೋ ವೇರಿಯಬಲ್ನ ತೊಗೊಂಡು ವ್ಯಾಲ್ಯೂನ ಅಸೈನ್ ಮಾಡೋಣ. 2 ಮತ್ತು 5 ಅಂತೇಳಿ ಕೊಡ್ತೀನಿ. ಇನಿಷಿಯಲ್ ಆಗಿ ನಮಗೆ ಗೊತ್ತು ಸಮ್ ಏನಾಗಿರುತ್ತೆ 0 ಆಗಿರುತ್ತೆ ಅಂತ ಹೇಳಿ. ಇದು ರೇಂಜ್ ಆಗಿರೋದ್ರಿಂದ ಫಾರ್ ಐ ಇನ್ ರೇಂಜ್ ನಮ್ 1, ನಮ್ 2 + 1. ಏನಕ್ಕೆ ಅಂತ ಹೇಳಿದ್ರೆ ಇದು ರೇಂಜನ್ನ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ನಮ್ 1 ಅಂತ ಅಂದರೆ 2 ಬಂತ. ನೆಕ್ಸ್ಟ್ ಅದರೊಳಗಡೆ ಇರುವಂತಹ ರೇಂಜ್, ಅದ್ರ ಮಧ್ಯ ಬರುವಂಥ ರೇಂಜ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ 2 + 3 + 4. ನಾನು ನಮ್ 2 ಅಂತ ಹೇಳಿ ಕೊಟ್ಟಿದ್ರೆ ಬರೀ ಇಷ್ಟೇ ಬರುತ್ತೆ. ನಮ್ 2 + 1 ಅಂತ ಹೇಳಿ ಕೊಟ್ಟಾಗ ಮಾತ್ರ ನಮಗೆ 5 ಕೂಡ ಆ್ಯಡ್ ಆಗುತ್ತೆ ಅಲ್ವಾ. ಇದು ನಮಗೆ ಗೊತ್ತಿರೋದು ಬೇಸಿಕ್ಸ್. ಆಮೇಲೆ ಇಲ್ಲಿ ಆ್ಯಡ್ ಆಗಿ ಬಂದಿರುವಂಥ ವ್ಯಾಲ್ಯೂನ ಸಮ್ಮಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀನಿ. ಅವಾಗ ಪ್ರಿಂಟ್ ಸಮ್ ಅಂತ ಹೇಳಿದ್ರೆ ಔಟ್ಪುಟ್ ಏನು ಬರುತ್ತೆ 14. ನೆಕ್ಸ್ಟ್ ಬೈ ಯೂಸಿಂಗ್ ದ ಫಾರ್ಮುಲಾನ ಯೂಸ್ ಮಾಡಿಕೊಂಡು, ಇದು ಫಸ್ಟ್ ಮೆಥಡಲ್ಲಿ ಆಯಿತು. ಸೆಕೆಂಡ್ ಬೈ ಯೂಸಿಂಗ್ ದ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಯಾವ ಥರ ಅಂತಂದರೆ ಈಗ ಸೇಮ್ ನಮ್ 1, ನಮ್ 2 ಏನಿದೆ ಅದನ್ನು ತೊಗೊತೀನಿ. ಬೇರೆ ವ್ಯಾಲ್ಯೂ ತೊಗೊಳ್ಳೋಣ 3 ಮತ್ತು 6 ಅಂತೇಳಿ ತೊಗೊತೀನಿ. ಸಮ್ ಅಲ್ಲಿ ನಾನು ಇಂಟೀಜರ್ ಅಲ್ವಾ. ಫಾರ್ಮುಲಾ ಏನು ಅಂತಂದರೆ ನಮ್ 2 ಫಸ್ಟು ನಮ್ 2 ತೊಗೋಬೇಕು. ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ವಿ ನಮ್ ಅಂದರೆ n ಇಂಟು n + 1/2 ಅನ್ನೋ ಫಾರ್ಮುಲಾ. ಇಲ್ಲಿ 2 ನಂಬರ್ ಇರೋದ್ರಿಂದ ನಂಬರ್ 1 ಮತ್ತು ನಂಬರ್ 2 ಅಂತೇಳಿ ತೊಗೊತೀನಿ. ನಂಬರ್ 2 ಇಂಟು ನಂಬರ್ 2 + 1 divided by 2 minus number 1 into number 1 + 1 divided by 2. ಇಷ್ಟೇ ಮಾಡೋದಲ್ಲ, ಆಮೇಲೆ ಪ್ಲಸ್ ನಂಬರ್ 1 ಇದು ಫಾರ್ಮುಲಾ ಆಯಿತು. ಲಾಸ್ಟಿಗೆ ಏನು ಮಾಡಬೇಕು ಪ್ರಿಂಟ್ ಸಮ್. ಅವಾಗೇನು ಔಟ್ಪುಟ್ ಬರುತ್ತೆ ನಮಗೆ ಅಂತ ಹೇಳಿದ್ರೆ 18 ಆಯಿತಾ. ಇದು ಸೆಕೆಂಡ್ ಮೆಥಡ್ ಆಗಿತ್ತು. ಇದು ಇನ್ ಪೈಥಾನ್. ನೆಕ್ಸ್ಟ್ ಜಾವದಲ್ಲಿ ಯಾವ ಥರ ಅಂತ ಅಂದರೆ ಅದೇ ನಾನು ಹೇಳಿದ್ನಲ್ಲ, ಈಗ ಒಂದು ಲ್ಯಾಂಗ್ವೇಜಲ್ಲಿ ನೀವು ಪ್ರೋಗ್ರಾಮ್ನ ನೀಟಾಗಿ ಕಲ್ತೀವಿ ಅಂತಂದರೆ ನೆಕ್ಸ್ಟ್ ಬೇರೆ ಈಗ ಸಿ ಆಗಿರ್ಬೋದು, ಪೈಥಾನ್, C++, ಜಾವಾ ಯಾವುದಾದ್ರೂ ಒಂದು ಕಲಿತ್ರೆ ನಾವು ಬೇರೆದನ್ನು ಕೂಡ ಈಸಿಯಾಗಿ ಬರಿಬೋದು. ಈಗ ಜಾವದಲ್ಲಿ ಬರಿತೀನಿ ಅಂತ ಅಂದರೆ ಕ್ಲಾಸ್ ಮೇನ್ ಪಬ್ಲಿಕ್ ಕ್ಲಾಸ್ ಮೇನನ್ನು ಓಪನ್ ಮಾಡ್ಕೊಳ್ತೀವ. ನೆಕ್ಸ್ಟ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಕ್ಸನ್ನು ಕೂಡ ಓಪನ್ ಮಾಡ್ತೀವಿ. ಇಲ್ಲಿ ಕೂಡ ಡೇಟಾ ಟೈಪನ್ನು ಯೂಸ್ ಮಾಡ್ತೀನಿ ಅಂತ ಫಸ್ಟ್ ವೀಡಿಯೋದಿಂದಲೂ ಹೇಳ್ತಾ ಇದ್ದೀನಲ್ವಾ. ಇಂಟ್ a = 5. 2 ನಂಬರ್ನ ಇನಿಷಿಯಲೈಸೇಷನ್ ಮಾಡ್ಕೊಳ್ಳೋಣ. ಇಂಟ್ b ಏನು ಕೊಟ್ಟಿದ್ದಾರೆ 10. ಇದೆರಡರದ್ದು ನಂಬರ್ನ ಮಾಡ್ಕೊಳ್ಬೇಕು ಸೇಮ್. ಈಗ ನಮ್ 1, ನಮ್ 2 ಇದನ್ನು ನೋಡಿಕೊಂಡು ನಾನು ಸಿಮಿಲಾರಿಟೀಸ್ ಹೇಳ್ತಾ ಹೋಗೋದಾದರೆ ಈಗ ನಮ್ 1, ನಮ್ 2 ಅಂತೇಳಿ ಡೈರೆಕ್ಟಾಗಿ ತೊಗೊಂಡೆ. ಇಲ್ಲಿ ಇಂಟಿಜರ್ ಡೇಟಾ ಟೈಪನ್ನು ಯೂಸ್ ಮಾಡೋದಿಲ್ಲ. ಅದೇ ನಾವಿಲ್ಲಿ ಡೇಟಾ ಟೈಪನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಅದೇನಾಗಿರುತ್ತೆ ಇಂಟಿಜರ್ ವ್ಯಾಲ್ಯೂ. ಅದಕ್ಕೆ ಇಂಟ್ 1 ಈ ಥರ ತೊಗೊಳ್ಬೋದ್ರು. a ಮತ್ತು b ಅಂತೇಳಿ ತೊಗೊಂಡೆ. ನೆಕ್ಸ್ಟ್ ಸಮ್ ಇದೆ, ಅದಕ್ಕೆ ಇಂಟ್ ಸಮ್ ಏನಾಯಿತು 0. ಇಂಟ್ ಸಮ್ = 0. ನೆಕ್ಸ್ಟ್ ಫಾರ್ ಲೂಪನ್ನ ರೇಂಜಲ್ಲಿ ಹಾಕ್ತಾ ಇದ್ವಿ. ಇಲ್ಲಿ ಯಾವ ಥರ ಅಂತಂದರೆ ಫಾರ್ ನಮಗಿಲ್ಲೂ ಕೂಡ ಇಂಟ್ i = a. ಇಲ್ಲಿ ಏನು ತೊಗೊಂಡೆ ಐ ಏನಾಗಿರುತ್ತೆ ಸ್ಟಾರ್ಟಿಂಗ್ 5 ಅಂತ ಇರುತ್ತಲ್ವ. ಆಮೇಲೆ ಐ ಏನಾಗಿರಬೇಕು ಲೆಸ್ಸರ್ ದೆನ್ ಆಗಿರ್ಬೋದು, ಆದರೆ ಈಕ್ವಲ್ ಟು b ತನಕ ಹೋಗಬೇಕು. ಅಲ್ಲಿ ತನಕ ಇನ್ಕ್ರಿಮೆಂಟ್ ಮಾಡ್ತಾಯಿರು. ಆಮೇಲೆ ಸಮ್ ಏನಾಗುತ್ತೆ ಸೇಮ್ ಇದೇ ಥರ. ಇಲ್ಲಿ +1 ಡೈರೆಕ್ಟಾಗಿ ಹಾಕಿದೆ. ಇಲ್ಲಿ ಸಮ್ = ಸಮ್ + i ತನಕ ಹೋಗ್ತಾ ಇರಬೇಕು. ಆಮೇಲೆ ಪ್ರಿಂಟ್ ಮಾಡು.
ಆ ಸಮ್ಮನ್ನು ಏನು ಮಾಡ್ತಾ ಹೋಗೋ ಪ್ರಿಂಟ್ ಮಾಡ್ತಾ ಹೋಗಬೇಕು. ಇದೇನಾಗಿರುತ್ತೆ, ಫಾರ್ ಲೂಪನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ. ಅದೇ ಈಗ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಯಾವ ಥರ ಬರಿಬೋದು ಅಂತ ಹೇಳಿದ್ರೆ, ಸೇಮ್ ಏನು ಮಾಡ್ತೀನಿ, ಪಬ್ಲಿಕ್ ಕ್ಲಾಸ್ ಮೇನನ್ನು ತೊಗೊಳ್ತೀನಿ, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್. ನೆಕ್ಸ್ಟ್ 2 ನಂಬರ್ನ ಇನಿಷಿಯಲೈಸೇಷನ್ಸ್ ಮಾಡ್ಕೊಳ್ಳೋಣ, 2 ಮತ್ತು 5. ಅಂದರೆ ಈಗ ಇಂಟ್ ನಂಬರ್ 1 ಅಂತೇಳಿ ತೊಗೊಳ್ಳೋಣ, ಅಥವಾ ಎ ಅಂತನಾದರೂ ತೊಗೊಳ್ಬೋದು. ಇಂಟ್ ನಂಬರ್ 29 ಅಂತೇಳಿ ತೊಗೊಳ್ತೀನಿ, 5. ನೆಕ್ಸ್ಟ್ ಸಮ್ಮಲ್ಲಿ ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡೋದು ಯಾವ ರೀತಿ, num2 ಸ್ಟಾರ್ num2 ಪ್ಲಸ್ 1 ಬೈ 2 ಮೈನಸ್ num1 ಸ್ಟಾರ್ num1 ಪ್ಲಸ್ 1 ಬೈ 2 ಪ್ಲಸ್ num1. ಈ ಫಾರ್ಮುಲಾ ಗೊತ್ತಿತ್ತು. ಆಮೇಲೆ system.out.println ಎಲ್ಲನ್ ಮಾಡು, ಏನನ್ನ ಸಮ್ಮನ್ನು ಪ್ರಿಂಟ್ ಮಾಡಿ ಅಂತ ಹೇಳೋದಷ್ಟೇ. ಇದೇನಾಯಿತು, ಫಸ್ಟ್ ಒಂದು ನಾವು ಯೂಸಿಂಗ್ ಫಾರ್ ಲೂಪ್ನ ಯೂಸ್ ಮಾಡ್ಕೊಂಡು ಮಾಡಿದ್ವಿ. ನೆಕ್ಸ್ಟ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಮಾಡಿದ್ವಿ. ನೆಕ್ಸ್ಟ್ 6th ಕ್ವಶನ್ ಏನಂತ ಹೇಳಿದ್ರೆ, ಗ್ರೇಟೆಸ್ಟ್ ಆಫ್ 2 ನಂಬರ್ಸ್ನ ಫೈಂಡ್ ಮಾಡಬೇಕು. ಗ್ರೇಟೆಸ್ಟ್ ಆಫ್ 2 ನಂಬರ್ಸ್ನ ಫೈಂಡ್ ಮಾಡಬೇಕು. ಫಸ್ಟ್ ನಾನು ಬರಿತೀನಿ, ಆಮೇಲೆ ಕೋಡನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ ರೀತಿ ಅಂತ. ಓಕೆ, ಈಗ ಗ್ರೇಟೆಸ್ಟ್ ಆಫ್ 2 ನಂಬರ್ಸ್ ಅಂತ ಹೇಳಿದ್ರೆ, ಈಗ 20 ಮತ್ತು 40 ಅಂತ ಹೇಳಿ ಇನ್ಪುಟ್ ಇದೆ ಅಂತ ಅಂದ್ಕೊಳ್ಳೋಣ. ಆವಾಗ ಈಗ 20 ಮತ್ತು 40ಅಲ್ಲಿ ನಮಗೆ ಯಾವ್ದು ಗ್ರೇಟೆಸ್ಟು, ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸಿಂದ ನಾವು ಆಲ್ರೆಡಿ ಗೊತ್ತಾಗುತ್ತೆ 40 ಈಸ್ ಆ್ಯನ್ ಗ್ರೇಟೆಸ್ಟ್ ನಂಬರ್ ಬಿಟ್ವೀನ್ ದ 20 ಆ್ಯಂಡ್ 40 ಅಂತ ಹೇಳಿ. ಇದನ್ನು ನಾನು ಕಂಡೀಷ್ನಲ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೊಂಡು ಬರಿಬೋದು. ಒಂದು ಫಸ್ಟ್ ಏನಾಯ್ತು, ಈಗ ನಂಬರ್ 1 ಮತ್ತು ನಂಬರ್ 2ನ 20 ಮತ್ತು 30 ಅಂತೇಳಿ ಇನಿಷಿಯಲೈಸೇಷನ್ ಮತ್ತು ಡಿಕ್ಲೇರ್ ಎರಡೂ ಕೂಡ ಮಾಡಿದೆ. ಈಗ ಇಫ್ ಆ ನಂಬರ್ 1 ಏನಾದರೂ ಗ್ರೇಟರ್ ದೆನ್ ನಂಬರ್ 2 ಆಗಿತ್ತು ಅಂತ ಹೇಳಿದ್ರೆ ನಂಬರ್ 1ಅನ್ನು ಪ್ರಿಂಟ್ ಮಾಡು, ಇಲ್ಲ ಅಂತಂದರೆ ಆಬ್ವಿಯಸ್ ಆಗಿ ನಂಬರ್ 2ನ ಪ್ರಿಂಟ್ ಮಾಡ್ತಾ ಹೋಗಿರ್ತೀಯ. ಇದೇನಾಯಿತು ಫಸ್ಟ್ ಮೆಥಡ್ ಬೈ ಯೂಸಿಂಗ್ ದ ಕಂಡೀಷ್ನಲ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿಕೊಂಡು ಮಾಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ನಾನು ಮತ್ತೆ ನಂಬರ್ 1 ಮತ್ತು ನಂಬರ್ 2 ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಯಾವ ರೀತಿ ಬರೆದಿದ್ನೋ ಅದೇ ಥರ 20 ಮತ್ತು 30 ಅಂತೇಳಿ ತೊಗೊತೀನಿ. ಪ್ರಿಂಟ್ ಇದು ಟರ್ನರಿ, ಅಂದರೆ ಇಲ್ಲೇ ನಾನು ಟರ್ನರಿ ಆಪರೇಟರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಲ್ವಾ, ಟರ್ನರಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಂಬರ್ 1ನ ತಗೊಳ್ತೀನಿ, ಪ್ರಿಂಟ್ ನಂಬರ್ 1 ಯಾವಾಗ, ಇಫ್ ನಂಬರ್ 1 ಗ್ರೇಟರ್ ದೆನ್ ನಂಬರ್ 2, ಇಲ್ಲ ಅಂತಂದರೆ ನಂಬರ್ 2ನ ಪ್ರಿಂಟ್ ಮಾಡಿ. ನೆಕ್ಸ್ಟ್ ಇದು ಏನು ಅಂತಂದರೆ ಮ್ಯಾಕ್ಸ್ ಫಂಕ್ಷನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಈಸಿ. ಮ್ಯಾಕ್ಸ್ ಫಂಕ್ಷನ್ಸ್ನ ಯೂಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನನಗೆ ಯಾವ್ದು ಗ್ರೇಟರ್ ಅಂತೇಳಿ ಗೊತ್ತಾಗುತ್ತೆ. ನಂಬರ್ 1 ಮತ್ತು ನಂಬರ್ 2ನ ತೊಗೊಂಡಿದ್ದೀನಿ 20 ಮತ್ತು 30 ಅಂತ. ಮ್ಯಾಕ್ಸ್ ಫಂಕ್ಷನ್ನ ಯೂಸ್ ಮಾಡು, ನಂಬರ್ 1 ಮತ್ತು ನಂಬರ್ 2 ಅಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಇದೆ ಅದನ್ನು ಪ್ರಿಂಟ್ ಮಾಡು. ಯಾವ್ದು ಮ್ಯಾಕ್ಸಿಮಮ್ 30, ಆಬ್ವಿಯಸ್ ಆಗಿ ಪ್ರಿಂಟ್ ಮಾಡುತ್ತೆ 30. ನೆಕ್ಸ್ಟ್ ಈಗ ಜಾವದಲ್ಲಿ ಯಾವ ರೀತಿ ಬರಿಬೋದು ಅಂತ ಹೇಳಿದ್ರೆ, ಪಬ್ಲಿಕ್ ಕ್ಲಾಸ್ ಮೇನ್, ಒಂದು ಮೇನನ್ನು ತಗೊಳ್ತೀವಿ, ಒಂದು ಕ್ಲಾಸ್. ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಕ್ಸ್ ಆಗಿರುತ್ತೆ. ಈಗ ಇದೆರಡು ಕಾಮನ್ ಸ್ಟೇಟ್ಮೆಂಟ್ ಇನ್ ಜಾವಾ, ಅದು ನಮಗೆ ಗೊತ್ತು. ಇಂಟ್ ನಂಬರ್ 1ಅನ್ನು ನಾನು ಡೇಟಾ ಟೈಪನ್ನು ಯೂಸ್ ಮಾಡ್ತೀವಿ, 50 ಅಂತೇಳಿ ತಗೊಳ್ತಾ ಹೋಗ್ತೀನಿ. ಇನ್ನೊಂದು ನಂಬರ್ನ 20. ಇದರೊಳಗಡೆ ನಾವು ಕಂಡೀಷ್ನಲ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಫ್ ನನಗೆ ಆ ನಂಬರ್ 1 ಎರಡೂ ಕೂಡ ಈಕ್ವಲ್ ಆಗಿರ್ಬೋದಲ್ವ, ಮೇ ಬಿ ಅವರು ಎರಡೂ ಕೂಡ ಸೇಮ್ ನಂಬರ್ ಕೊಟ್ಟಿರ್ಬೋದು. ಅವಾಗ ನಂಬರ್ 1 ಏನಾದರೂ ನಂಬರ್ 2ಗೆ ಈಕ್ವಲ್ ಆಗ್ತಿದೆ ಅಂತಂದರೆ ಎರಡು ಈಕ್ವಲ್ ಅಂತೇಳಿ ಪ್ರಿಂಟ್ ಮಾಡಬೇಕು. ಅಕಸ್ಮಾತು ಎಲ್ಸ್ ಇಫ್ ನಂಬರ್ 1 ಗ್ರೇಟರ್ ಆಗಿದೆ ಅಂತಂದರೆ ನಂಬರ್ 1 ಗ್ರೇಟರ್ ಅಂತ ಪ್ರಿಂಟ್ ಮಾಡು. ಆಯ್ತು, ಈಕ್ವಲ್ಲೂ ಆಗಿಲ್ಲ ಗ್ರೇಟರು ಆಗಿಲ್ಲ ಅಂತಂದರೆ ಆಬ್ವಿಯಸ್ ಆಗಿ ನಂಬರ್ 2ನೇ ಗ್ರೇಟರ್ ಆಗಿರುತ್ತೆ ಅಂತೇಳಿ ಬರೀಬೇಕು. ಇದು ಜಾವದಲ್ಲಿ ಯಾವ ರೀತಿ ಬರೆಯೋದು ಅಂತ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು 3, ಈಗ ನಾವು 2 ನಂಬರ್ಸ್ ಇದ್ದಾಗ ಯಾವ ರೀತಿ ಗ್ರೇಟೆಸ್ಟ್ನ ನೋಡೋದು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಗ್ರೇಟೆಸ್ಟ್ ಆಫ್ ದ 3 ನಂಬರ್ಸ್ ಮತ್ತು ಲೀಪ್ ಇಯರಾ ಅಥವಾ ಅಲ್ಲ ಅಂತೇಳಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.